ನಮಸ್ಕಾರ ಎಲ್ಲರಿಗೂ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಒಂದು ಮಹತ್ವದ ವಿಷಯದ ಬಗ್ಗೆ ಮಾತನಾಡೋಣ. ಏನಪ್ಪ ಅಂದರೆ ಈ ಮಾಟ ಮಂತ್ರ ಶಾಪ ಇವು ನಿಜವಾಗಿಯೂ ಮನುಷ್ಯನ ಜೀವನ ಹಾಳು ಮಾಡಬಹುದೇ? ಬಹಳ ಜನ ಈ ಭಯದಲ್ಲೇ ಬದುಕ್ತಾರೆ. ಆದರೆ ನಿಜವಾಗಿ ದೊಡ್ಡ ಶಕ್ತಿ ಇರೋದೇ ನಮ್ಮೊಳಗೆ. ಆ ಶಕ್ತಿನ ಎಚ್ಚರಿಸಿದರೆ ಯಾವ ಮಾಟವು ಯಾವ ಶಾಪವು ನಮ್ಮನ್ನ ತಟ್ಟಲಾರದು. ಒಂದು ಹಳ್ಳಿಯಲ್ಲಿ ಅರುಣ ಎಂಬ ವ್ಯಕ್ತಿ ಇದ್ದ. ಅವನ ಬಗ್ಗೆ ಹಳ್ಳಿಯ ಜನ ಹೇಳ್ತಿದ್ರು, ಅವನ ಮನೆಗೆ ಶಾಪ ಇದೆ, ಅವನಿಗೆ ಮಾಟ ಮಾಡ್ತಾರೆ. ಇದನ್ನೆಲ್ಲ ಕೇಳಿ ಅವನ ತಾಯಿ ಹೇಳ್ತಿದ್ಲು, ಮಗ, ನಿನ್ನ ಬಗ್ಗೆಯೇ ಎಲ್ಲ ಜನರ ಮಾತು, ಎಚ್ಚರಿಕೆಯಿಂದ ಇರು. ಆದರೆ ಪಾಪ ಅರುಣ ಏನಾಗುತ್ತೋ ಎಂದು ದಿನರಾತ್ರಿ ಹೆದರುತ್ತಿದ್ದ. ನಿದ್ದೆ ಇಲ್ಲ, ಮನಸ್ಸಿಗೆ ಶಾಂತಿ ಇಲ್ಲ, ಭವಿಷ್ಯ ಭಯಾನಕ ಅಂತ ತೋರುತ್ತಿತ್ತು. ಒಂದು ದಿನ ಹಳ್ಳಿಗೆ ಒಬ್ಬ ವೃದ್ಧ ಸಂತರು ಬಂದರು. ಅರುಣ ಅವರ ಹತ್ತಿರ ಹೋಗಿ ಕೇಳಿದ, ಸ್ವಾಮಿ, ನನ್ನ ಮೇಲೆ ಮಾಟ ಮಾಡಿದ್ದಾರಂತಾರೆ, ನಾನು ಹೇಗೆ ಬದುಕಲಿ? ಸಂತರು ನಗುತ್ತಾ ಹೇಳಿದರು, ಮಗನೇ, ಒಬ್ಬನು ನಿನ್ನ ಮೇಲೆ ಕಲ್ಲು ಎಸೆದರೆ ಅದು ನಿನ್ನನ್ನು ಗಾಯ ಮಾಡಬಹುದು. ಆದರೆ ಯಾರಾದರೂ ಮನಸ್ಸಿನಲ್ಲಿ ಕಲ್ಲು ಎಸೆದರೆ ಅಂದರೆ ನೀನು ಅದನ್ನು ಹಿಡಿದುಕೊಂಡರೆ ಮಾತ್ರ ನೋವು ಕೊಡುತ್ತದೆ. ಅದನ್ನು ಬಿಟ್ಟು ಬಿಟ್ಟರೆ ಅದು ಏನೂ ಆಗುವುದಿಲ್ಲ. ಅವರು ಮುಂದೇನು ಹೇಳಿದರು ಗೊತ್ತಾ? ಮಾಟ ಮಂತ್ರ ಅಂದರೆ ನಂಬಿಕೆಯ ದುರ್ಬಲತೆ. ನೀನು ಬಲವಂತನೆಂಬ ನಂಬಿಕೆ ಬಂದರೆ, ದೇವರ ಶಕ್ತಿ ನಿನ್ನೊಳಗಿದೆ ಅನ್ನೋ ಅರಿವು ಬಂದರೆ, ಯಾವ ಮಾಟವೂ ನಿನ್ನ ಮೇಲೆ ಕೆಲಸ ಮಾಡುವುದಿಲ್ಲ. ಅರುಣನ ಹೃದಯ ಆ ಮಾತಿನಿಂದ ಬದಲಾಯಿತು. ಆತ ಪ್ರತಿದಿನ ಬೆಳಿಗ್ಗೆ ದೇವರ ನಾಮ ಜಪ ಮಾಡ್ತಿದ್ದ, ಒಳ್ಳೆಯ ಕೆಲಸ ಮಾಡ್ತಿದ್ದ. ತಾನು ಬಲಿಷ್ಠನೆಂಬ ನಂಬಿಕೆಯಲ್ಲಿ ಬದುಕಲು ಶುರು ಮಾಡಿದ. ಹಲವಾರು ವರ್ಷಗಳಲ್ಲಿ ಹಳ್ಳಿಯ ಜನರು ಆಶ್ಚರ್ಯಪಟ್ಟರು. ಅವನ ಮೇಲೆ ಮಾಟ ಇದೆ ಅಂತ ಕೇಳಿದ್ವಿ, ಆದರೆ ಇವನು ಪ್ರಗತಿ ಮಾಡ್ತಿದ್ದಾನಲ್ಲ. ನಿಜ ಹೇಳ್ಬೇಕಂದ್ರೆ ಅವನನ್ನು ಬದಲಿಸಿದ್ದು ಮಾಟವಲ್ಲ, ಅವನ ನಂಬಿಕೆ. ನಂಬಿಕೆಯೇ ಆತನ ಶಸ್ತ್ರ, ನಂಬಿಕೆಯೇ ಅವನ ಶಕ್ತಿ, ದೇವರ ಭರವಸೆಯೇ ಆತನ ಕವಚ. ನೀವು ಕೂಡ ಜೀವನದಲ್ಲಿ ಕೇಳ್ತೀರಾ, ನೀನು ಏನೂ ಆಗಲ್ಲ, ನಿನಗೆ ಶಾಪ ಇದೆ, ನಿನ್ನ ವಿರುದ್ಧ ಯಾರೋ ಮಾಟ ಮಾಡ್ತಾರೆ ಅಂತ. ಆದರೆ ನಿಜವಾಗಿಯೂ ನಮ್ಮ ಮನಸ್ಸು ಬಲವಾಗಿದ್ದರೆ ಯಾರಿಗೂ ನಮ್ಮನ್ನು ತಟ್ಟಲು ಸಾಧ್ಯವಿಲ್ಲ. ನಮ್ಮ ಮನಸ್ಸೇ ಕೋಟೆ, ನಮ್ಮ ನಂಬಿಕೆಯೇ ಕವಚ, ನಮ್ಮ ಧೈರ್ಯವೇ ಶಸ್ತ್ರ. ಭಯದಿಂದ ಬದುಕಿದರೆ ನಮ್ಮ ಬದುಕನ್ನೇ ಕಳೆದುಕೊಳ್ಳುತ್ತೀವಿ. ಧೈರ್ಯದಿಂದ ಬದುಕಿದರೆ ಜಗತ್ತು ನಮ್ಮ ಮುಂದೆ ತಲೆಬಾಗುತ್ತೆ. ಮಾಟ ಮಂತ್ರಕ್ಕಿಂತ ದೊಡ್ಡ ಶಕ್ತಿ ನಮ್ಮೊಳಗೆ ಇದೆ. ಅದನ್ನು ನಂಬಿ, ಅದನ್ನು ಎಚ್ಚರಿಸಿ, ಅದನ್ನು ಬದುಕಿನಲ್ಲಿ ಬಳಸಿರಿ. ಇವತ್ತೇ ನಿರ್ಧಾರ ಮಾಡಿ, ನಾನು ಭಯವಿಲ್ಲದೆ ಬದುಕುತ್ತೇನೆ, ನಾನು ಬಲಿಷ್ಠ, ನಾನು ಶಕ್ತಿಶಾಲಿ, ನಾನು ಅಜೇಯ. ಈ ಕಥೆ ನಿಮಗೆ ಇಷ್ಟವಾದರೆ, ಧೈರ್ಯ ತಂದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ಥರ ಕತೆ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಜೀವನದಲ್ಲಿ ಯಶಸ್ಸು, ಶಾಂತಿ, ಧೈರ್ಯ ಸದಾ ಇರಲಿ. ಧನ್ಯವಾದಗಳು.